ಥ್ಯಾಂಕ್ ಯು ಸೋ ಮಚ್ ಫಾರ್ ಐಸಿರಿ ಫೌಂಡೇಶನ್ ಟೀಮ್. ಹಸಿದವನಿಗೆ ತಟ್ಟೆ ಮಾತ್ರ ಕಾಣುತ್ತಂತೆ, ಕೊಟ್ಟವರ ಕೈ ರುಚಿ ಕಾಣಲ್ವಂತೆ. ನೋಡಿ ಫೋನ್ ಹೆಂಗ್ ತೊಳಿತವನೆ ಅಂತ. ಭಾರಿಯಾಗಿ ಬಾಚ್ತವನ್ ಮಾತ್ರ ಈ ನಡುವೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ ಗಳೆಲ್ಲ ಹಿಡ್ಕೊಂಡು. ದುಡಿಯೋಕೆ ಯಾವ ಕೆಲಸ ಆಗಿದ್ರೇನ್ರಿ? ಎಷ್ಟು ದುಡಿದೀನಿ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು, ಏನ್ ಕೆಲಸ ಮಾಡದಿದೀವಿ ಅನ್ನೋದು ಏನೂ ಮ್ಯಾಟರ್ ಆಗಲ್ಲ. ಜೀವನ ಅಂತ ಬಂದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ಚಪ್ಪಲಿ ಹೊಲಿದಿದ್ರು ಹೆಮ್ಮೆಯಿಂದ ಹೊಲಿಬಹುದು. ವಾಟ್ಸ್ಆಪ್ ಮಫಾಮ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಲಿಟ್ರಲಿ 2 ದಿನದಿಂದ ನನ್ನ ಫ್ರೆಂಡ್ಸ್ ಸಹವಾಸ ಮಾಡಿ ಊರಿಗೆ ಹೋಗೋಕ್ಕಾಗ್ತಾಯಿಲ್ಲ ಆಯಿತಾ. ಬೆಳಗ್ಗೆ ಇದ್ದರೆ ಮತ್ತೆ ಹೆಂಗೆ ವ್ಲಾಗ್ ಕಂಟಿನ್ಯೂ ಮಾಡೋದು, ಆಮೇಲೆ ಸಾಯಂಕಾಲ ಆದ ತಕ್ಷಣ ಇಲ್ಲೇ ಇರು, ನನಗಿರೋಕ್ಕೆ ಬೇಜಾರಾಗುತ್ತೆ ಅಂತ ನನಗೆ ಇಲ್ಲೇ ಇರಿಸ್ಕೊಳ್ಳೋದು. ಇವತ್ತು ಬೆಳಗ್ಗೆನೂ ಎದ್ದು ಒಂದು ಪ್ರಮೋಷನ್ ಇತ್ತು, ಹೋಗಬೇಕಿತ್ತು, ಬಟ್ ಪ್ರಮೋಷನ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಆಮೇಲೆ ಪ್ರಮೋಷನ್ ಕ್ಯಾನ್ಸಲ್ ಆಗಿದ್ದರಿಂದ ಊರಿಗೆ ಹೋಗಿ ಏನು ಮಾಡ್ತೀಯಲ್ಲ ಬೇಜಾರಾಗುತ್ತೆ. ಆಯಿತು, ನನ್ನ ಜೊತೆನೇ ವರ್ಕ್ ಮಾಡು ಅಂತ ಹೇಳ್ದ. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ದುಡಿಯೋನಿಗೆ ಯಾವ ಕೆಲಸ ಇದ್ರೆ ಅಂದರೆ ಸರಿ ಆಯಿತು ನಡಿ ಅಂತ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪೇಂಟ್ ಕೆಲಸ ಮಾಡ್ತಾ ಇರೋದು. ಸೊ ಪೇಂಟ್ ಕೆಲಸ ಅಂದರೆ ಗೊತ್ತಲ್ಲ ನಿಮಗೆ, ಮನೆದು ಈ ಪೇಂಟು ಹಾಕೋದು, ಲಪ್ಪ ಹಾಕೋದು ಅದೆಲ್ಲ ಇರುತ್ತೆ. ಎಲ್ಲ ಹೇಳ್ಕೊಡ್ತಾನಂತೆ. ಗೊತ್ತಿಲ್ಲ ಕಣೋ ಅಂತಂದೆ. ಪರವಾಗಿಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ ಮಾಡು ಅಂತಂದವನೆ. ಸೊ ಎಸ್, ಇವತ್ತು ದುಡಿಮೆ ಕೆಲಸ ತಮ್ಮನೇಲೆಲ್ಲರೂ ನೋಡಿರ್ತೀರ. ಬನ್ನಿ, ಇವತ್ತು ಕಲ್ತಿಲ್ಲ ಅಂತಂದರೆ ಅದೇನು ಮಾಡ್ತೀನೋ ಗೊತ್ತಿಲ್ಲ, ಎಲ್ಲ ಹೇಳ್ಕೊಡ್ತೀನಿ ಅಂತಂದಿದ್ದಾನೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಬಾರೋ, ಯಾಕೋ ಸುಮ್ಮನೆ ಕೂತಿದ್ಯಾ? ಬಾರೋ ಎದ್ದಳ, ಕೆಲಸ ಕೊಡ್ಬೇಕು ಕಣೋ ನಮಗೆ. ನಾವು ವರ್ಕರ್ಸ್ ಇವತ್ತು ಹೆಂಗೆ ಗೈಸ್, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ಓನರೇ ಸುಮ್ಮನೆ ಕೂತವನೆ, ನಾನು ಅವನಿಗೆ ಕರ್ಕೊಂಬಂದ್ಬಿಟ್ಟು ಕೆಲಸ ಕೊಡು ಅಂತ ಕರ್ಕೊಂಬರ್ತಾಯಿದ್ದೀನಿ. ನೋಡಿ ದುಡಿಮೆ ಮೇಲೆ ನಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ನೋಡ್ರಿ, ಕೆಲಸ ಮಾಡ್ರು ಅಂತಂದರೆ ಬೈಕ್ ಎತ್ಕೊಂಡು ಹುಡುಗಿರು ನೋಡೋಕೆ ಹೋಗೋದು ಬಸ್ ಸ್ಟ್ಯಾಂಡ್ಗೆ. ಮಾಮ್ಜಿ ಎಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ಅಂತ ಬೈಕ್ ಇಸ್ಕೊಂಡು ಹೋಗಿ ಬರ್ತಾನೆ ನನ್ನ ಮಗ. ಕೆಲಸ ಹೇಳ್ಕೊಡು ಅಂತಂದರೆ ಕಷ್ಟ ಆಗುತ್ತೆ ಅಂತನಲ್ಲ ಇವನು. ನಾವು ನೋಡ್ತಿರೋ ಕಷ್ಟ ಏನೋ. ಗೈಸ್, ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿಲ್ಲ ನಾನು ನನ್ನ ವೀಡಿಯೋದಲ್ಲಿ, ನೀವೆಲ್ಲರೂ ನೋಡಿರ್ತೀರ ನಾನು ಇನ್ಸ್ಟಾ ವೀಡಿಯೋದಲ್ಲಿ. ಒಂದಿನ ರಾತ್ರಿ ಪೂರ್ತಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ರೆ ಹೆಂಗಿರುತ್ತೆ ಲೈಫ್ ಅಂತ ಎಕ್ಸ್ಪ್ಲೋರ್ ಮಾಡಿ ಹಾಕಿದ್ದೀನಿ. 1 ವರ್ಷ ಪ್ಲಸ್ಸು, ಅಂದರೆ 1 ವರ್ಷಕ್ಕಿಂತ ಹೆಚ್ಚಿನ ದಿನಗಳು ನಾನು ಕಾರಲ್ಲಿ ಎಲ್ಲೂ ಕೂಡ ಮನೆ ಮಾಡಿದೆ. ಕಾರಲ್ಲಿ ಅಂದರೆ ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡಿಕೊಂಡು, ಲಾಂಡ್ರಿ ಕೊಟ್ಟು ಬಟ್ಟೆ ಒಗಿಸಿ, ಆ ಥರ ವೀಡಿಯೋಗಳನ್ನ ಇದು ಮಾಡ್ಕೊಂಡು ಎಲ್ಲೂ ಕೂಡ ಮನೆ ಮಾಡಿದೆ. ಕಾರಲ್ಲೇ ಜೀವನ ಮಾಡಿರೋಂಥ ಒಂದು ವೀಡಿಯೋನ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ, ಬೆಂಗಳೂರು ಎಲ್ಲೋ ಬೋರ್ಡ್ ಚಾಲಕರ ಜೀವನ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬಲ್ಲಿ ಬ್ಲಾಗ್ ಕೂಡ ಮಾಡಾಕಿದ್ದೀನಿ. ಅದೆಲ್ಲ ನಾನು ಸ್ಕ್ರೀನ್ ಮೇಲೆ ತಮ್ಮನೇನು ಕೊಟ್ಟಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ನನ್ನ ಮಗ ಬಂದು ಮನೆ ಒಳಗಡೆ ಪೇಂಟ್ ಹೊಡೆಯೋದು ಕಷ್ಟ ಅಂತ ಹೇಳ್ತಾನೆ ನನಗೆ. ನೋಡೋಣ ಅದು ಯಾವ ರೀತಿ ಕಷ್ಟ ಇದೆ, ಅದು ಹೆಂಗಾಗುತ್ತೆ ಕೆಲಸ ಅಂತ. ಇವತ್ತು ಕೆಲಸನ ನಾನು ಶರ್ಟ್ ತಂದಿಲ್ಲ, ಹಾಕೊಳ್ಳಿ, ನನಗೊಂದು ಶರ್ಟ್ ಕೊಡ್ತೀಯಾ? ಗೈಸ್ ನೋಡಿ, ಕೇಳಿದ ತಕ್ಷಣ ಕೊಡ್ತಿದ್ದೆ. ನನ್ನ ಏನು ರೆಸ್ಪೆಕ್ಟ್ ನಿನಗೆ. ಥ್ಯಾಂಕ್ ಯು ಕಣೋ ಫಾರ್ ದಿ ಶರ್ಟ್. ಗೈಸ್, ನಮ್ಮ ಬಾಯ್ಸ್ ಎಲ್ಲ ಫುಲ್ ತಯಾರಿ ನಡೆಸ್ತವ್ರೆ ಅನ್ಕೊಳ್ಳಿ. ಅದೇ ಬಕೆಟಲ್ಲಿ ಅದೇನೋ ಲಪ್ಪ ಅಂತಾರಲ್ಲ, ಅದನ್ನು ಮಿಕ್ಸ್ ಮಾಡ್ತಾರೆ ಮಿಷಿನಲ್ಲಿ. ನನ್ನ ಶರ್ಟ್ ಕೊಡು ಅಂತ ಹೇಳಿದೆ, ನನಗೆ ಶರ್ಟ್ ಚಿಕ್ಕದಾಗ್ಬಿಡ್ತದೆ. ಈಗ ನೋಡಿ ಹೇಗಿದ್ದೀರಂತ. ಬನಿಯನಲ್ಲೇ ವರ್ಕ್ ಮಾಡೋಣ ನಾನು ಬಂದ್ಬಿಟ್ಟು ಬನಿಯನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮ ಕುಳ್ಳಿಗೆ ಪೇಂಟ್ ಅದೇನೋ ಲಪ್ಪ ಕಲಿಸ್ತಾ ಇರಬೇಕಾದ್ರೆ 2 ಕೂಪನ್ ಸಿಕ್ತಂತೆ. ಏನು ಕೂಪನ್ ತಾನೇ ಇದು? ಎಷ್ಟದು 40 ರೂಪಾಯಿ. 40 ರೂಪಾಯಿದಾ? ಇದನ್ನ ಏನು ಮಾಡಬೇಕು? ಸ್ಕ್ಯಾನ್ ಮಾಡ್ಕೊಂಡು ದುಡ್ಡು ತಗೋಬೇಕು. ಸ್ಕ್ಯಾನ್ ಮಾಡಬೇಕಾ? ಯಾವುದ್ರಲ್ಲಿ? ಇದು ಗೂಗಲಲ್ಲಿ ಸ್ಕ್ಯಾನ್ ಮಾಡೋದಾ? ಅದೇ ಆ್ಯಪ್ ಇದೆ, ಇದ್ರದ್ದೇ ಅಪ್ಲಿಕೇಶನ್ ಇದೆಯಾ? ನೋಡಿ ಗೈಸ್, ಟೆಕ್ನಾಲಜಿ ಹೆಂಗೆ ಬಿಲ್ಡ್ ಆಗಿದೆ ಅಂತ. ಇದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಇದು ಮಾಡಬೇಕಾ? ಸ್ಕ್ಯಾನ್ ಮಾಡಬೇಕು. 2 ಕಡೆ ಮಾಡಬೇಕು. ಇದು ಇದೆಯಲ್ಲ, ಇದು ಉಜ್ಬೇಕಾ? ಇದು ನಂಬರ್ ಇರುತ್ತೆ ಇದ್ರಲ್ಲಿ ನಂಬರ್ ಇರುತ್ತಾ? OTP. OTP ಅಂತ ಇರುತ್ತೆ. ಅದನ್ನು ಏನು OTP ಇರುತ್ತೆ ಅದರಲ್ಲಿ? ನಂಬರ್ ಆ OTP ಮಾಡಿ ಇದು ಹೊಡಿಬೇಕು. ಸ್ಕ್ಯಾನ್ ಮಾಡಿಬಿಟ್ಟು ಅದು ನೋಡಿದ್ರೆ ನೀನು 40 ರೂಪಾಯಿ ಬರುತ್ತೆ. ಪಕ್ಕ ಬರುತ್ತಾ? ಸ್ಕ್ಯಾಮ್ ಏನೂ ಇರಲ್ಲ. ಗ್ರೇಟ್. ಇದು ನೋಡಿ ಟೆಕ್ನಾಲಜಿ. ಪೇಂಟ್ ಕೆಲಸದಲ್ಲೂ ಕೂಪನ್ ಇದೆಯಂತೆ, ಗೊತ್ತೇ ಇರಲಿಲ್ಲ ವಿಚಾರ. ಸೂಪರ್. ಫೈನಲಿ ಇವತ್ತು ನನ್ನ ಫ್ರೆಂಡ್ ನನಗೆ ಪೇಂಟ್ ಹೆಂಗ್ ಬಿಡೋದು, ಏನೋ ಲಪ್ಪ ಹೆಂಗ್ ಬಿಡೋದು ಅಂತ ಹೇಳ್ಬಿಡ್ತಿದ್ದಾನೆ. ನೋಡ್ತಾ ಇರ್ಬೋದು, ಇವೆಲ್ಲ ಬ್ಲೇಡ್ ಕೊಟ್ಟಿದ್ದಾನೆ. ಇದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇದ್ರಲ್ಲೇ ಲಪ್ಪ ಹಾಕೋದು, ಇದ್ರಲ್ಲಿ ಹೆಂಗ್ ಹಾಕೋದು ಅಂತ ಗೊತ್ತಿಲ್ಲ. ಹೇಳ್ಕೊಡ್ತೀನಿ ಅಂತ. ಏನಪ್ಪ ಹಿಂಗೆ ಹಾಕೋದು ಲಪ್ಪನ?
ಜೋರಾಗಿ ಮಾತಾಡ್ಬೇಕು, ನಮ್ ವ್ಯೂವರ್ಸ್ ಕೇಳಿಸಲ್ಲ. ಪಪ್ಪ ಎತ್ಕೊಳ್ಳಿ. ಹಾ ಬರೋ ಏನೋ ಹೇಳ್ಕೊಡ್ತಾನೆ ಬರ. ಲಬ್ದಿಂದ ಬ್ಲೇಡ್ ಏನ್ ಬೀಳಲ್ಲ. ಹಾ ಆಯ್ತಾ? ಹಾ ಸ್ಟ್ರೈಟ್ ಇರ್ಬೇಕು, ಕೈ ಸ್ಟ್ರೈಟ್ ಇರ್ಬೇಕಾ? ಕೈ ಸ್ಟ್ರೈಟ್ ಇರ್ಬೇಕು, ಹಾ ಸೀದಾ ಒಂದೇಲೆ ಇರ್ಬೇಕು. ಆತರ ಕೈ ಹೆಂಗಿರುತ್ತೆ ಹಂಗ ಒಂದೇ ಲೆವೆಲಿಗೆ ಬರ್ಬೇಕಾ? ನೋಡಿ ಹೆಂಗ್ ಆಗ್ತಾನೆ ಕೈ, ಅದೇ ತರ ಲೆವೆಲಿಗೆ ಬರ್ಬೇಕು. ಇವಾಗ ಕ್ರಾಸ್ ಆಗ್ಬಿಟ್ರೆ ಏನಾಗುತ್ತೆ? ಅಂದ್ರೆ ಮಾಡ್ತಿದ್ರು. ಅಷ್ಟೇ, ಒಂದ್ ಜಾಗದಲ್ಲಿ ಹಾಕಿದ್ರೆ ಮತ್ತೆ ಅದ್ರ ಮೇಲೆ ಹಾಕಿಲ್ವಾ? ಹಂಗ್ ಮಾಡ್ತಾ ಸೀದಾ ಮಾಡ್ಕೊಂಡು ಹೋಗೋದು. ಹಾ ನೋಡೋಣ ಒಂದ್ಸಲ. ನಮ್ಗೆ ಅಷ್ಟೇ ಇಟ್ ಸಿಗೋದಲ್ಲ, ಎಷ್ಟೇ ಇಟ್ ಸಿಗುತ್ತೆ ಅಷ್ಟೇ ಇಟ್ ಹಾಕೊಂಡು ಹೋಗ್ಬೇಕಾ? ಇವಾಗ ಇಷ್ಟ ಹೆಂಗ್ ತೊಗೊಳೋದು? ಬ್ಲಡ್ ಸಮಾಧಾನ. ಬ್ಲೇಡ್ ಹಿಂಗ್ ಇಟ್ಕೊಳ್ಳಿ. ಹೀಗೆ ಹಿಂಗೆ ಬ್ಲೇಡ್ ಈ ಕಡೆ ಬ್ಲೇಡ್ ಇದೆ. ಹಾ ಹಿಂಗೆ ಹಿಂಗೆ ಇದು ಹಾಕೋ ಬ್ಲೇಡ್. ಇದು ಹಾಕೋಬೇಡ, ಹಿಂಗೆ ಹಿಂಗ್ ಹಿಂಗ್ ತಗೋಬೇಕಾ? ಹಿಂಗ ಇಷ್ಟ ತಗೊಳ್ಳಿ, ಎಷ್ಟು ಹಾ. ಇವಾಗ ಏನ್ ಮಾಡ್ಬೇಕು? ಇಟ್ಕೊಳ್ಳಿ. ಹೀಗೆ ಸ್ವಲ್ಪ ಬರ್ತಲ್ಲ. ಹಾ ಹೀಗೆನಾ? ನೋಡಿ. ಹಾ ಹಾ ಇಟ್ಕೊಳ್ಳಿ. ಸರಿಯಾಗಿ ಇಟ್ಕೊಳ್ಳಿ. ಸರಿ ಇದೆಯಾ? ಸೆಂಟ್ರಿಗೆ ಬರ್ಬೇಕು. ಹಾ ಕರೆಕ್ಟ್ ಇದೆಯಾ? ಸ್ಟ್ರೈಟ್ ಇದೆ. ಹಾ ಏನ್ ಮಾಡೋದು? ಈ ಕಡೆ ಇಟ್ಕೊಳ್ಳಿ. ಆ ಕಡೆ ಅಷ್ಟೇ ಹೋಗಿ. ಎಲ್ಲಿಗ? ಅದರಿಂದ ಹಾಗೆ ಕೆಟ್ಟಿದ್ದು ಮಾಡಿ. ನಮ್ ಕ್ಯಾಮ್ರಾನ ಹತ್ರ ಬರ್ಬೇಕು, ಕ್ಯಾಮ್ರಾನ ಹತ್ರ ಬರ್ಬೇಕು. ನಾನು ಅಪ್ಪ ಇದಾಗ್ತೀವಿ ಅಂತ ವ್ಯೂವರ್ಸ್ ತೋರಿಸೋದ್ ಬಿಡ್ವಾ? ಹಿಂಗ ಆದ್ಯಾನ ಹಿಂಗ್ ಇಟ್ಕೋಬೇಕಿಲ್ಲ? ಹಿಂಗ್ ಮಾಡೋದು ಇವಾಗ ಅಷ್ಟೇನಾ? ಇನ್ನೊಂದ್ಸಲ ಇಟ್ಕೊಳ್ಳಿ. ಹಿಂಗ್ ಹಿಂಗ್ ಮಾಡೋದು ಅಷ್ಟೇನಾ? ಇನ್ನೊಂದ್ಸಲ ಲಪ್ಪ ಇಟ್ಕೋಬೇಕು. ಲಪ್ಪ ಬಿಟ್ಕೊಂಡು ಇದ್ರಲ್ಲಿ ಎತ್ಕೊಂಡು ಹಾ ಮತ್ತೆ ಇದ್ರ ಮೇಲೆ ಹಾಕ್ಬೇಕಾ? ಅಂದ್ರೆ ಕೆಳಗಡೆ ಇದ್ರ ಕೆಳಗಡೆ ಓಕೆ. ನೋಡಿ ಗಾಯ್ಸ್, ನಾನು ಲಪ್ಪ ಆಗ್ತಾ ಇದ್ದೀನಿ. ಸಾಯಂಕಾಲ ಕೆಲಸ ಮಾಡಾದ್ಮೇಲೆ ನನ್ ಕೆಲಸ ಹೇಗಿತ್ತು ಅಂತ ಮಾತ್ರ ರೇಟಿಂಗ್ ಕೇಳೋಣ. ರೇಟಿಂಗ್ ಕೊಡ್ತಾನೆ. ಚೆನ್ನಾಗ್ ಆಗ್ತಾ ಇದೀನಲ್ಲ ಕ್ಯಾಮ್ರಾಮ್ಯಾನ್ ಚೆನ್ನಾಗ್ ಆಗ್ತಾ ಇದೀನಾ? ಆಗ್ತಾ ಇದೀನ ಇಲ್ವಾ? ಆಗ್ತಾ ಇದೆ ನಮ್ ಕ್ಯಾಮ್ರಾಮ್ಯಾನ್ ಜಾಸ್ತಿ ಮಾತಾಡಲ್ಲ. ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಕಲಿಬೇಕು. ಹೌದು ಗಾಯ್ಸ್, ಏನೇ ಆದ್ರೂ ಯಾರು ಸ್ಟಾರ್ಟಿಂಗ್ ಅಲ್ಲಿ ಪ್ರೊಫೆಷನಲ್ ಆಗಲ್ಲ, ಕರೆಕ್ಟ್ ಅಲ್ವಾ? ದುಡಿಯಕ್ ಯಾವ ಕೆಲಸ ಇದ್ರೇನು ಸುಮ್ನೆ ಮಾಡೋದಕ್ಕೆ. ನೋಡಕ್ ರೆಡಿ ಇದೆಯಲ್ಲ ಆಗ್ತಿರೋದು? ರೆಡಿ ಇದೆಯಾ ಇಲ್ವಾ? ಗೈಸ್ ನಾನು ಇಷ್ಟ ಆಗಿದೀನಲ್ಲ, ಆ ಗ್ಯಾಪ್ ಅಲ್ಲವನು ಅರ್ಧ ಗೋಡೆ ಹಾಕೋನ ಕಡೆ ತೋರ್ಸು. ನೋಡಿ ಅಲ್ಲಿ ಅರ್ಧ ಗೋಡೆ ಹಾಕೋಣ. ಆಯ್ತು ನೋಡೋಣ ಹೆಂಗಾಗುತ್ತೆ, ಕೈಲಾದಷ್ಟು ಮಾಡ್ತೀನಿ, ನೋಡೋಣ ಅದೇನಾಗ್ಬಿಡುತ್ತೆ ಅಂತ. ಗೈಸ್ ಆಗೋಷ್ಟು ಲಪ್ಪ ಹಾಕಿದೀವಿ. ಖುಷಿ ಪಟ್ಟ ನಾನು ಕೆಲಸ ಮಾಡಿದ್ ನೋಡಿ. ಪರ್ಸನಲಿ ಸ್ವಲ್ಪ ಟೆನ್ಷನ್ ಆಯ್ತು, ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಯಾವ ತರ ಹಾಕೋದು ಏನು ಅಂತ ಅಂದ್ಬಿಟ್ಟು. ಸ್ವಲ್ಪ ಹೋಗ್ತಾ ಸ್ವಲ್ಪ ಗೊತ್ತಾಗ್ತಾ ಇದೆ. ಹಂಗಂತ ಪ್ರೊಫೆಷ್ನಲ್ ಅಂತೇನು ಹೇಳ್ತಾ ಇಲ್ಲ, ಪ್ರೊಫೆಷ್ನಲ್ ಹಾಕಿನ ತುಂಬ ತಿಂಗಳುಗಳ ಕೆಲಸ ಮಾಡಬೇಕು. ನೋಡೋಣ ಏನಾಗುತ್ತೆ, ಮಾಡ್ತಾ ಇದ್ದೀನಿ. ಇವಾಗ ಹೊಟ್ಟೆ ಸಿಗ್ತಾ ಇದೆ, ತಿಂಡಿ ಮಾಡಿಲ್ಲ ಇನ್ನು. ತಿಂಡಿ ಮಾಡೋಕ್ಕೆ ಅಂತ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹ್ಯಾಂಡ್ ವಾಶ್ ಮಾಡಾಯ್ತು, ಹೋಟ್ಲಿಗೆ ಹೋಗೋಣ. ಗೈಸ್ ಇದು ಮೊನ್ನೆ ಹೋಟ್ಲು, ಅಂದರೆ ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ ನೀವು. ಇದೇ ಹೋಟೆಲ್ಗೆ ತಿಂಡಿ ಊಟ ಮಾಡಕ್ಕೆ ಬಂದಿದ್ವಿ, ಮತ್ತೆ ಇದೇ ಹೋಟೆಲಿಗೆ ಬಂದಿದ್ದೀವಿ ತಿಂಡಿ ಮಾಡಕ್ಕೆ. ನಾವು ಇಡ್ಲಿ ತಿಂತಾ ಇದ್ದೀವಿ, ನಮ್ಮ ಹುಡುಗ ಅವನು ಇಡ್ಲಿ ತಿಂತವನೆ, ಒಂದು ಪೂರಿ ತಿಂತವನೆ. ಗೈಸ್ ಇಡ್ಲಿ ತಿಂದಾಯ್ತು, ರೈಸ್ ಹಾಕ್ಸ್ಕೊಂಡಿದ್ದೀವಿ 3 ಜನನು. ಗೈಸ್ ಫೈನಲಿ ತಿಂಡಿ ಮುಗಿಸ್ಕೊಂಡು ಕೆಲಸಕ್ಕೆ ಬ್ಯಾಕ್ ಆಗ್ತಾ ಇದ್ದೀವಿ. ಗಾಡಿ ನೋಡಿ ಗೈಸ್ ತೊಳೆದೇ ಇಲ್ಲ. ಗೈಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಬಿಡಿ. ನೋಡಿ ಇನ್ಸ್ಟಾಗ್ರಾಮ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಎರಡೂ ಅದೇ, ಸಬ್ಸ್ಕ್ರೈಬ್ ಆಗಿ. ಗಾಡಿ ವಾಶ್ ಮಾಡಿಲ್ಲ ಗೈಸ್, ಅದು ಮಳೆಗಾಲ ನೋಡಿ ಎಷ್ಟು ತೊಳ್ದಂಗೆ ಮತ್ತೆ ಹಂಗೆ ಆಗೋದು. ನಾನು 1 ಸಲ ನೋಡಿದೆ, 2 ಸಲ ನೋಡಿದೆ, ಬೇಜಾರಾಗಿ ಎದ್ದಾಗೆ ಮಳೆಗಾಲ ನಿಲ್ಲೋ ತನಕ ತೊಳೆಯೋದು ಬೇಡ ಅಂತ ಫಿಕ್ಸೇನ್ ಆಗಿಲ್ಲ, ಅನ್ಕೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ ನೋಡ್ಬೇಕೇನಾಗುತ್ತೆ ಅಂತ. ಗೈಸ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಷ್ಟೋ ಕ್ವೆಶನ್ಸ್ ಬರ್ಬೋದು, ಏನಪ್ಪಾ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ
ಪೈಂಟ್ ಕೆಲ್ಸಕ್ಕೆ ಬಂದಿದಾರಲ್ಲ ಅಂತ. ಸಿ ನಿಮ್ಮೆಲ್ಲರ ಕ್ವಶನ್ಗೆ ಉತ್ತರ ಏನು ಅಂತಂದ್ರೆ, ಹಸಿದವನಿಗೆ ತಟ್ಟೆ ಮಾತ್ರ ಕಾಣುತ್ತಂತೆ, ಕೊಟ್ಟವರ ಕೈ ರುಚಿ ಕಾಣಲ್ಲಂತೆ. ಹಾಗೆ ದುಡಿಯೋಕೆ ಯಾವ ಕೆಲ್ಸ ಆಗಿದ್ರೇನ್ರಿ, ಎಷ್ಟು ದುಡಿದೀನಿ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು, ಏನ್ ಕೆಲಸ ಮಾಡದೇ ಇದೀವಿ ಅನ್ನೋದು ಏನು ಮ್ಯಾಟರ್ ಆಗೋದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ದುಡಿತಾ ಇರೋದು ನನ್ನ ಸ್ವಂತ ಪರಿಶ್ರಮದಿಂದ, ನಾನ್ ತಿಂತಾ ಇರೋ ಅನ್ನ, ನಾನ್ ದುಡಿದಿರೋ ದುಡ್ಡಿಲ್ಲ. ಅಂಡ್ ಮೋರ್ ಓವರ್ ನಾನ್ ನಿಂತಿರೋದು ನನ್ ಕಾಲ್ ಮೇಲೆ ಅಂತಂದಾಗ ಇರೋದನ್ನ ಇದ್ದ ಹಾಗೆ ತೋರ್ಸೋದ್ರಲ್ಲಿ ಏನ್ ತಪ್ಪಿದೆ? ಯಾವ ಕಾನೂನಾದ್ರೂ ಹೇಳಿದ್ಯಾ ತೋರಿಸ್ಬಾರ್ದು ಅಂತ, ಅಥವಾ ಯಾವ ಪುರಾತನ ಕಥೆಗಳು ಏನಾದ್ರು ಹೇಳಿದ್ಯಾ ತೋರಿಸ್ಬಾರ್ದು ಅಂತ? ಸಿ ನಮ್ಮ ಮೈಂಡ್ ಸೆಟ್ ಪ್ರಾಕ್ಟಿಕಲ್ ಆಗಿದ್ರೆ ನಾವ್ ಏನನ್ನೇ ನೋಡಿದ್ರು ಅದು ತಪ್ಪು ಅಂತ ಅನ್ಸಲ್ಲ, ಯಾವುದೇ ಆಗ್ಲಿ ಯಾವುದೇ ವಿಚಾರದಲ್ಲಾಗ್ಲಿ. ಸೊ ನಾನೇನ್ ಮಾಡ್ತೀನಿ, ಇರೋದನ್ನ ಇದ್ದ ಹಾಗೆ ಹೇಳ್ಕೊತೀನಿ. ಅಂಡ್ ಬರೋವರ್ ಡೇ ಒನ್ನಿಂದ ನಾನು ವಿಡಿಯೋ ನೋಡ್ತಾ ಇರೋರು, ಅಂಡ್ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಮೊದಲಿಂದನೂ ನನ್ನನ್ನ ನೋಡ್ತಾ ಇರೋರಿಗೆ, ನನ್ನ ಫಾಲೋವರ್ಸ್ಗೆ ನನ್ ಗೊತ್ತು ನಾನು ಏನು ಅಂತ. ಸೊ ನನ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದೇನ್ ಬೇಕಾಗಿಲ್ಲ. ಸೊ ಐ ಶೋ ಲೈಕ್ ಯಾವ್ದು ರಿಯಲ್ ಆಗಿರ್ಬೇಕು. ನಾನು ಹೇಳೋದೇನು ಅಂತಂದ್ರೆ ರಿಯಲ್ ಆಗಿರ್ಬೇಕು. ಫೇಕ್ ಫಿಲ್ಟರ್ಸ್ ಎಲ್ಲ ಹಾಕೊಂಡು ಜೀವನ ಶೈಲಿ ಇರೋದು ಹೇಗೋ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾನು ಹೇಗೋ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಲ್ಲ. ನಾನು ಬೇಸಿಕಲಿ ಬಂದಿರೋ ದೇವರಿದ್ದನೂ ಹಾಗೆ, ನಾನು ಹೆಂಗಿದ್ದೀನಿ ಹಂಗೇನೆ. ಸೊ ದಟ್ಸ್ ವಾಟ್ ಜನಕ್ಕೆ ಇಷ್ಟ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಬಟ್ ನನಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ ಅಷ್ಟೇ. ನಾನು ಏನ್ ದುಡಿತೀನಿ, ನಾನು ಏನ್ ಮಾಡಿದ್ದೀನಿ ಅದನ್ನ ಎಲ್ಲಿ ಬೇಕಾದ್ರೂ ಹೇಳ್ಕೊತೀನಿ. ಯಾವ ಕ್ಯಾಮ್ರಾ ಮುಂದೆ ಬಂದಾದ್ರೂ ನಾನು ಮಾತಾಡ್ತೀನಿ. ಐ ಪ್ರೌಡ್ ನಾನೇ ಕೆಲಸ ಮಾಡ್ತಾ ಇದೀನಿ ಅಂತ. ನನಗೆ ಬೇಜಾರಿಲ್ಲ, ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮಗ ಆಗ್ಬಿಟ್ಟು ನಾನು ಬಂದಿದ್ದೆ. ಬಿಕಾಸ್ ಜೀವನ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಬಂದು ಬೀಳಿಸುತ್ತೆ, ಎಲ್ಲೋ ಇದ್ದವ್ರನ್ನ ಎಲ್ಲೋ ತಗೊಂಡ್ಬಂದು ನಿಲ್ಸುತ್ತೆ. ಇವತ್ತಲ್ಲಿ ಅವಮಾನ ಮಾಡಿದವರು ನನ್ನ ವಿಡಿಯೋನ ನೋಡಿ ನಕ್ಕೋರು ಮುಂದೆ ಗೊತ್ತಾಗುತ್ತೆ ಅವ್ರಿಗೆ ನಾನು ಏನು ಅಂತ. ದಟ್ಸ್ ವಾಟ್ ಐ ಸೇ. ಗೈಸ್ ನೋಡಿ ಫೋನ್ ಹೆಂಗೆ ತೊಳಿತವನೆ ಅಂತ. ಚೀಪೆಸ್ಟ್ ಫೋನ್ ಆಯಿತಾ, ಕಾಸ್ಟ್ಲಿ ಫೋನ್ ಏನಲ್ಲ ಇದು, ಆದರೂ ಹೆಂಗೆ ತೊಳಿತವನೆ. ನನಗೆ ಭಯ ಆಗುತ್ತೆ ನೀರಲ್ಲಿ ನನ್ನ ಫೋನ್ ಹಾಕೋಕ್ಕೆ. ಪಾ ಗ್ರೇಟ್ ಗ್ರೇಟ್. ಏಯ್ ಸಾಕು ಬಿಡೋ, ಫೋನ್ ಏನಾದ್ರು ಹೋಗತ್ಲವ್, ಸಾಕು ಬಿಡೋ ಇವನೇ, ಸಾಕು ಬಿಡೋ. ಯಾವುದೋ ಫೋನ್ ಇದು? ಓಪೋ A5 Pro ಗೈಸ್, ಓಪೋ A5 Pro ಅಂತ ನೋಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ದಯವಿಟ್ಟು ಯಾರು ಪ್ರಮೋಷನ್ ಅಂತ ಅನ್ಕೋಬೇಡಿ. ಭಾಳ ಫೋನ್ ಮಾತ್ರ ಕ್ರೇಜಿ ಆಗೈತೆ. ನನ್ನ ಫೋನ್ ವಾಟರ್ ಪ್ರೂಫ್ ಏನಲ್ಲ, ಆದರೂ ಹಾಕಕ್ಕೆ ಭಯ. ನಿಜವಾಗ್ಲೂ ನೀರಲ್ಲಿ ಏನಾದರೂ ಮಳೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಒಂಚೂರು ನಿಂತ್ಕೊಂಡ್ರೂ ಭಯ ಆಗ್ತಾ ಇರುತ್ತೆ, ಫೋನ್ ಏನಾಯಿತು. ಬಿಕಾಸ್ ನಾನು ಇವತ್ತು ಏನಾದರೂ ಅಚೀವ್ಮೆಂಟ್ ಮಾಡಿದ್ದೀನಿ ಅಂದರೆ ಅದು ಫೋನಿಂದ ಮಾತ್ರ. ಅಚೀವ್ಮೆಂಟ್ ಅಂತ ಹೇಳ್ಕೋಬಾರ್ದು, ಬಟ್ ಏನಾದರೂ ಮಾಡಿದ್ದೀನಿ ಅಂದರೆ ಅದು ಫೋನಲ್ಲಿ ಮಾತ್ರ. ಆ್ಯಂಡ್ ಎಸ್, ಇವಾಗ ಊರಿಗೆ ಹೋಗಬೇಕು, ಕೆಲಸ ಫಿನಿಶ್ ಆಯಿತು. ಸೊ ಬನ್ನಿ ಇವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ನಮ್ಮ ಕೆಂಚ. ನೋಡೋಣ ಏನಾಗುತ್ತೆ ಅಂತ. ಗೈಸ್ ನಮ್ಮ ಹುಡುಗ ಏನು ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ. ಹಾಂ, ಕಷ್ಟವಾನಿ ಏನೋ ಮಾಡ್ತಾ ಇದೆಯಾ ಇಲ್ಲಿ? ಏನು ಮಾಡ್ತಾ ಇದೆಯಾ? ಕೆಲಸ ದುಡಿಮೆಗಾರ. ಗೈಸ್ ಭಾರಿಯಾಗಿ ಬಾಚ್ತವನ್ ಮಾತ್ರ ಈ ನಡುವೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಗಳೆಲ್ಲ ಹಿಡ್ಕೊಂಡು. ಹಾಂ, ಕಷ್ಟವಾನಿ ಪಾಪ ಮಾಡ್ತಾನೆ. ಕೆಲಸ ಆದರೂ ಮಾಡಬೇಕು, ಮೇಸ್ತ್ರಿ ಆದರೂ ಮಾಡಬೇಕು. ಜೀವನ ಅಂತ ಬಂದರೆ ಬಸ್ ಸ್ಟ್ಯಾಂಡ್ ಮುಂದೆ ಚಪ್ಪಲಿ ಹೊಲಿದಿದ್ರು ಹೆಮ್ಮೆಯಿಂದ ಹೊಲಿಬೇಕು. ಏನಂತೀಯ? ಹಾಂ, ಅವ್ನ ಕುಳ್ಳಿ ಊಟ ತಂಬರೋದ, ಊಟ ತರಕ್ಕೆ ಹೋಗೋನೆ ನಮ್ಮ ಕುಳ್ಳಿ. ಬಂದಿದ್ದ ಕೂಡಲೇ ಊಟ ಮಾಡಿ ಮುಗಿಸಿ ಅದಾದ ನಂತರ ಸ್ವಲ್ಪ ಮಾತುಕತೆ ಮಾತಾಡೋದಿದೆ ಅವರು ಮೇಸ್ತ್ರಿ ಹತ್ರ. ಮಾತಾಡಿಕೊಂಡು ಅದಾದಮೇಲೆ ಊರಿಗೆ ಹೊರಡಬೇಕು. ಊಟ ತೊಗೊಂಬಂದು ಸಕ್ಕತ್ತಾಗೈತೆ ಊಟ ಮಾತ್ರ. ಟೇಸ್ಟಿ ಹೆಲ್ದಿ ಫುಡ್. ಚೆನ್ನಾಗಿಲ್ವೇನೋ ಊಟ ಪಜ್ಜು? ಚೆನ್ನಾಗೈತಲ್ಲ? ಯಾವ ಹೋಟ್ಲಿಂದ ತೊಗೊಂಬಂದು ಮೊನ್ನೆ ನಾವು ಅದು ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆಯಲ್ಲ, ಆ ಹೋಟ್ಲಿಂದ ಏನೋ ಚರಣ ಕುಳಿ? ಅವ್ನು ನಿಮ್ಮ ಮುಖ ತೋರ್ಸೋಕ್ಕೆ ನಾಚಿಕೆ. ಬೇರೆ ಆಫ್ಲೈನಲ್ಲಿ ನೋಡಿಬೇಕು ನೀವು, 24 ಗಂಟೆ ಮಾಂಜಿ ಅಂದ್ಕೊಂಡು ಸಾಯ್ತಾನೆ. ವಿಡಿಯೋದಲ್ಲಿ ಬರೋದೇ ಇಲ್ಲ, ನಾಚಿಕೆ ಅಷ್ಟೊಂದು ನನಗೆ ಹುಡುಗಿಗಿನ. ಹಾಯ್, ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿ ಹೋಗಿದ್ರಿ? ಇಲ್ಲೇ ವರ್ಕ್ ಮೇಲೆ ಬಂದಿದ್ದೆ. ಹೌದಾ? ನಮ್ಮ ಬ್ರದರ್ ಇನ್ನೊಬ್ರು ಬಂದಿದ್ದಾರೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಇಲ್ಲಿ ಏನು ಈ ಕಡೆ ಕೆಲ್ಸದ ಮೇಲೆ ಬಂದಿದ್ರಾ? ಓಕೆ ಹೇಳ್ಬೇಕು ಸರ್. ನಾನು ಆರಾಮ, ನೀವು ಆರಾಮಲ್ಲ? ನಮ್ಮ ನೋಡ್ಕೊಂಡು ಊರಿಗೆ ಹೋಗಿದ್ರಾ? ಏನು ಸ್ಪೆಷಲ್ ಇದು? ನನಗೆ ಸ್ಪೆಷಲಾ? ಥ್ಯಾಂಕ್ ಯು. ಆ್ಯಕ್ಚುಲಿ ಅದು ಸೆಲ್ಫಿ ಬುಕ್ ಪ್ರೋಗ್ರಾಮಲ್ಲಿ ಅದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ರಲ್ಲ, ಕಳೆದೋಗ್ಬಿಟ್ಟಿತ್ತು. ಮತ್ತೆ ರೋಹನ್ ಬ್ರೋಗ್ ಫೋನ್ ಮಾಡಿ ಹಿಂಗಾಯ್ತು ಅಂತಂದಿದ್ದಕ್ಕೆ ಚಿಕ್ಕಮಂಗ್ಳೂರು ಕರೆಸಿ
ನಮಗೆ ಇನ್ನೊಂದು ನೀವೇನಾ ನಮಗೆ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ಲಿಲ್ಲ ಅವರು. ಹ್ಮ್ ಹೌದು ನಾನು ಅವಾಗ್ಲೇ ಹೇಳ್ದೆ ಕುಟುಂಬ ಇದ್ದಂಗೆ ಅಂತ. ಆಯ್ತು, ಓಕೆ ಐಸ್ ವಿಗ್ರಹ ಆಲ್ಮೋಸ್ಟ್ ರೆಡಿ ಆಗಿ ಹೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು, ಗದೆಗೆ ಪೇಂಟ್ ಮಾಡ್ತಾ ಇದ್ದಾರೆ, ಸಾರಿ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಗೈಸ್ ಫೈನಲಿ ನಾವಿವಾಗ ಊರಿಗೆ ಬಂದಿದ್ದೀವಿ. ಆ್ಯಂಡ್ ಸಕ್ರಪಟ್ಟಣದಲ್ಲಿ ನಮ್ಮ ಸೆಲ್ಫಿ ಬುಕ್ ಟೀಮ್ ಕಡೆಯಿಂದ ಕಲ್ಯಾಣ್ ಸರ್ ಅವರು ಬಂದಿದ್ದರು. ಏನೋ ಅವ್ರು ಪರ್ಸ್ನಲಿ ಅವ್ರು ಬೇರೆ ಕೆಲಸದ ಮೇಲೆ ಬಂದಿದ್ದಾಗ ನಮ್ಮೂರಿಗೂ ಬಂದು ನಮ್ಮನ್ನು ಮೀಟ್ ಮಾಡಿಕೊಂಡು ಹೋದರು. ಭಾಳ ಖುಷಿ ಆಯಿತು. ಆ್ಯಂಡ್ ಅವರು ನೆನಪಿನ ಕಾಣಿಕೆ ಅಂತ ಏನೋ ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ, ಲೈಕ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದನ್ನು ಅನ್ಬಾಕ್ಸ್ ಮಾಡೋಣ ಏನು ಕೊಟ್ಟಿದ್ದಾರೆ ಅಂತ. ನನ್ನ ಪ್ರಕಾರ ಇದರಲ್ಲಿ ಸ್ವೀಟ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಿದೆ ಇದರಲ್ಲಿ ಅಂತ ಅನ್ಬಾಕ್ಸ್ ಮಾಡೋಣ. ಉಮೇಶ್ ಅವರು ಕ್ಯಾಮ್ರಾ ಇಟ್ಕೊತಾರೆ ಇವಾಗ. ಮಾಡಿಬಿಡು ಅದೊಂದು ಸ್ಲ್ಯಾಗು. ರಿಗ್ರೆಟ್ಸ್ ಇಟ್ಕೋಬಾರ್ದು, ಇಟ್ಕೋ. ನೋಡೋಣ, ಅನ್ಬಾಕ್ಸ್ ಮಾಡೋಣ. ನೀನು ಮಾಡ್ತೀಯ, ನಾನು ಮಾಡಲಾ? ಗಾಯ್ಸ್ ನಮ್ಮ ಓನರ್ ಜೊತೆ ಇದ್ದೀವಿ. ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ಅದೇ ನನ್ನ ಪ್ರಕಾರ ಸ್ವೀಟ್ಸ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ವಾವ್, ಕ್ರೇಜಿ ನಂಬರ್ 1 ಫ್ರೇಮ್. ಏನಿರ್ಬೋದು? ಎಲ್ಲರಿಗೂ ಒಂದ್ಸಲ ತೋರ್ಸು ಎಲ್ಲರಿಗೂ ಒಂದ್ಸಲ. ಏನಿರ್ಬೋದು ಹೇಳ್ರಿ ಆಯ್ತು. ಲಕ್ಷ್ಮಿ ಫೋಟೋನಾ? ನಿನ್ ಪ್ರಕಾರ ಏನಿರ್ಬೋದು? ಇವನ್ ಆಲ್ರೆಡಿ ನೋಡಿದಾನೆ. ನಿನ್ ಪ್ರಕಾರ ಏನಿರ್ಬೋದು? ದೇವ್ರ ಫೋಟೋನಾ? ಗಾಯ್ಸ್ ಪಕ್ಕ ಇವ್ರು ಗೆಸ್ ಮಾಡಿದ್ ಕರೆಕ್ಟು. ಆಕ್ಚುಲಿ ದೇವ್ರ ಫೋಟೋ ಇದೆ, ನೋಡ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಹತ್ರ ಬಂದ್ರೆ ಐಸಿರಿ ಫೌಂಡೇಶನ್ ಚಿಕ್ಕಮಂಗ್ಳೂರು ಕಡೆಯಿಂದ ನಮಗೆ ಒಂದು ದೇವರ ಫೋಟೋವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಐಸಿರಿ ಫೌಂಡೇಶನ್ ಟೀಮ್. ಆ್ಯಂಡ್ ಎಸ್, ಇದನ್ನು ನಾನು ಮನೇಲಿ ಬೆಳ್ಳಿದ್ ಮಾಮ್ಜಿ ಅದು ಮನೇಲಿ ಇಟ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟನ್ನು ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇದನ್ನು ಮನೆಗೆ ಹೋಗಿ ನಮ್ಮ ಅಮ್ಮಗೆ ಇದನ್ನು ಕೊಟ್ಬಿಟ್ಟು ಅವರ ಫೀಲ್ನ ಕೇಳೋಣ. ಬನ್ನಿ, ಏನು ಅನ್ಸುತ್ತೆ ಅವರ ಅಭಿಪ್ರಾಯ ಅಂತ. ಸೊ ಗಾಯ್ಸ್, ಇವಾಗ ಅಮ್ಮನ ಹತ್ರ ಬಂದಿದ್ದೀನಿ. ನೋಡೋಣ, ಅಮ್ಮಂಗೆ ಕೊಟ್ಬಿಟ್ಟು ಅವ್ರ ಫೀಲ್ ಏನಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಏನಿರ್ಬೋದು ಇದು? ನಿಮ್ಮ ಅಂದಾಜು ಫಸ್ಟ್ ಏನಿರ್ಬೋದು ಹೇಳಬೇಕು. ಗಿಫ್ಟ್ ಇದ್ರೊಳಗಡೆ ಏನಿರ್ಬೋದು ಅಂತ ಊಹೆ ಮಾಡಕ್ ಆಗ್ತಾ ಇಲ್ಲ. ಆಗಲ್ವಾ? ಆಗ್ತಾ ಇಲ್ವಾ? ಗೆಸ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಬಿಚ್ಚಿ ನೋಡಿ. ಎಸ್ ಗೈಸ್, ನೀವೊಂದು ಕ್ಲೂ ಕೊಡಬಾರ್ದು. ನೀವು ಕ್ಲೂ ಕೊಡಬಾರ್ದು. ಇವಾಗ ಗೊತ್ತಾಗುತ್ತೆ ನಮ್ಮಮ್ಮಗೆ. ಲಕ್ಷ್ಮಿ ಫೋಟೋ. ಇದು ಆಕ್ಚುಲಿ ಇದು ನಾವು ಮೊನ್ನೆ ಸೆಲ್ಫಿ ಬುಕ್ ಕಾರ್ಯಕ್ರಮಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವರು MLA ಅವರ ಬ್ರದರು, ಕಲ್ಯಾಣ್ ಬ್ರದರ್ ಅಂತ. ಸೊ ಅವರು ಈ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿರೋದು ಐಸಿರಿ ಫೌಂಡೇಶನ್ ಕಡೆಯಿಂದ. ಅವರು ರೆಡಿಮೇಡ್ ಮಾಡಿಸಿ ನಮಗೆ ಒಂದು ಫ್ರೇಮ್ನ ಕೊಟ್ಟಿದ್ದಾರೆ. ಸೊ ಇದು ಬೆಳ್ಳಿದ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಒಂಚೂರು, ಬೆಳ್ಳಿದು ಇರಬಹುದಾ? ಬೆಳ್ಳಿದ ಏನು? ಬೆಳ್ಳಿದಲ್ವಾ? ಮತ್ತೆ ಇಲ್ಲಿದೆ, ಇಲ್ಲಿ ಎಸ್, symbol of quality. The picture in the frame contains 100% pure silver and the pose of each and every god is purely designed for the devotees ಅಂತ. ಬೆಳ್ಳಿದು ಇರ್ಬೋದಾ? ಜ್ಯೋತಿ ಅಕ್ಕ, ಬೆಳ್ಳಿದ ಏನು ನೋಡಿ? ಇದು ಬೆಳ್ಳಿದ ಏನು ನೋಡಿ? ಇರ್ಬೋದಾ? ಸಿಲ್ವರ್ ಪ್ಲೇಟೆಡ್ ಇರ್ಬೋದು ಮೇ ಬಿ, ಅಲ್ವಾ? ಥ್ಯಾಂಕ್ ಯು ಗೈಸ್. ಇದು ನಮ್ಮ ಮನೇಲಿ, ಇದು ದೇವ್ರ ಫೋಟೋಲಿ ಇಡೋಣ ಅಲ್ವಾ? ದೇವ್ರ ಫೋಟೋಲಿ ಇಡೋಣ. ನೋಡ್ತೀರಾ? ಬನ್ನಿ ನೋಡಿ, ತೋಳಿ. ಶುಕ್ರವಾರ ದಿನ ಬಂದ್ರ ಬಲಗಾಲಿಟ್ಟು ಒಳಗೆ ಹೋಗ್ಬೇಕಾ? ಬಲಗಾಲ ಅಂದ್ರೆ ಯಾವುದು? ಇದು ಈ ಕಾಲು. ಓಕೆ, ನಮಗೆ ರೈಟ್ ಲೆಫ್ಟ್ ಅಂದರೆ ಗೊತ್ತಾಗುತ್ತೆ, ಬಲಗಾಲ ಎಡಗಾಲ ಅಂದರೆ ಗೊತ್ತಾಗಲ್ಲ. ಓಕೆ, ನಮ್ಮ ಮನೇಲಿ ಇದು ಒಂದು ಈಗ ಸೇರ್ಪಡೆ ಆಗುತ್ತೆ. ಆ್ಯಕ್ಚುಲಿ ನಾನು ಸ್ನಾನ ಮಾಡಿಲ್ಲ, ಸೊ ಇದು ಇಲ್ಲಿಟ್ಟಿರ್ತೀನಿ. ಅಮ್ಮ ಬಂದು ಇವೆರಡು ಒಂದು ನೆನಪು. ಇದು ಸೆಲ್ಫಿ ಬುಕ್ ಕಡೆಯಿಂದ ಆ್ಯಂಡ್ ಅದು
ಐ ಸಿರಿ ಫೌಂಡೇಶನ್ ಅವ್ರದ್ದು, ಕಲ್ಯಾಣ್ ಸರ್ದು. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೈನ್ ಈ ಒಂದು ಗಿಫ್ಟ್ನ ಕೊಟ್ಟಿದ್ದಕ್ಕೆ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಎಸ್, ಮತ್ತೆ ಬರ್ತೀನಿ ನಾಳೆ ಒಂದು ಏನಾದರೂ ಕಾಂಟೆಂಟ್ಸ್ನ ಹುಡ್ಕೊಂಡು. ಸೊ ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.